ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ X7 Pro 5G ಫೋನ್ ಇರುವಂಥದ್ದು. ನಂಗೆ ಗೊತ್ತು ನೀವು ತುಂಬ ಜನ ಈ ಒಂದು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ಇವತ್ತು ಈ ಒಂದು ಫೋನ್ ಲಾಂಚ್ ಆಗ್ತಿರುವಂಥದ್ದು ರಿಯಲ್ಮಿ X7 ಮತ್ತು X7 Pro ಎರಡು ಕೂಡ ಇವತ್ತು ಲಾಂಚ್ ಆಗ್ತದೆ. ನಾನಿವತ್ತು ಈ ಒಂದು ರಿಯಲ್ಮಿ X7 Proನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ನ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿದೆ. ನನಗನ್ನಿಸ್ತಂಗೆ ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು ಒಂದು 30,000 ರೂಪಾಯಿಗೆ ಲಾಂಚ್ ಆಗ್ಬೋದಾ ಅಂತ ಅನ್ಕೋತೀನಿ. ಅಷ್ಟು ಸ್ಪೆಸಿಫಿಕೇಶನ್ ಈ ಒಂದು ಫೋನ್ ಇರುವಂಥದ್ದು. ಸರ್ಪ್ರೈಸ್ ಕೊಟ್ಬಿಟ್ಟು ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದ್ರೆ ಇನ್ನೂ ಒಳ್ಳೆ ವಿಷಯ. ಸದ್ಯಕ್ಕಂತೂ ಬೆಲೆ ರಿವೀಲ್ ಆಗಿದೆ. ನನಗೆ ಅನಿಸ್ತಂಗೆ 30,000 ರೂಪಾಯಿಗೆ ಲಾಂಚ್ ಆಗ್ಬೋದು. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಫೋನ್ನ ಈ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಬೇರೆ ಬ್ರ್ಯಾಂಡ್ಗಳೆಲ್ಲ ಬಾಕ್ಸ್ ಒಳಗೆ ಚಾರ್ಜರ್ನ ರಿಮೂವ್ ಮಾಡಿ ಬಾಕ್ಸ್ ಸೈಜ್ ಸಣ್ಣ ಮಾಡಿದ್ರೆ, ರಿಯಲ್ಮಿ ಅವರು ಡಿಸೈನ್ನ ಚೇಂಜ್ ಮಾಡಿ ಬಾಕ್ಸನ್ನು ದೊಡ್ಡದು ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಒಂದು ಕವರ್ ರೀತಿ ಸಿಗ್ತಾ ಇರುವಂಥದ್ದು. ಅದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾಯಿದೆ, ನೋಡ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ತುಂಬ ಲೈಟ್ ವೇಟ್ ಆಗಿರುವಂಥದ್ದು ಫೋನು, ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತದೆ, ಕ್ರೇಜಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ನೀಡಿದ್ದಾರೆ, ನೋಡ್ತಾ ಇದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಒಂದು ಚಾರ್ಜರ್ ಇರುವಂಥದ್ದು, ಫಾಸ್ಟ್ ಚಾರ್ಜರು, 65 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಇದಾಗಿರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, 65 ವ್ಯಾಟ್ ಅಂತ ಅಂದರೆ. ಇನ್ನು USB Type-C ಡಾಟಾ ಕೇಬಲ್ ಸಹ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಮತ್ತು ಅದರ ಕೆಳಗಡೆ ಸಿಮ್ ಎಜೆಕ್ಟರ್ ಪಿನ್ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ಅಡಾಪ್ಟರ್ ಇದೆ, USB Type-C ಇಂದ 3.5mm ಹೆಡ್ಫೋನ್ ಜಾಕ್ ಅಡಾಪ್ಟ್ರು. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ 3.5mm ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ, ಕೈಲಿ ಹಿಡ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗ್ತಾ ಇರುವಂಥದ್ದು. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಮೊದಲಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಹಿಂದ್ಗಡೆ ಗಮನಿಸ್ತಾ ಇದ್ದೀರಾ, ಈ ಡೇ ಟು ಲೀಪ್ ಅಂತ ಒಂದು ಲೈಟಾಗಿ ಟೆಕ್ಸ್ಚರ್ ನೀಡಿರುವಂಥದ್ದು. ತುಂಬ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮ್ಗೆ ಹಿಂದ್ಗಡೆ ಸಿಗ್ತಾ ಇದೆ. ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂಥದ್ದು, ಆಯಿತಾ. ಫ್ರಂಟಲ್ಲಿ ನಿಮಗೆ ಪಂಚುಲ್ ಕ್ಯಾಮ್ರಾ ಸಿಗ್ತಾ ಇದೆ. ಮುಂದ್ಗಡೆ ನಿಮಗೆ ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಸಣ್ಣ ಇರುವಂಥದ್ದು. ಬಾಟಮ್ ಬೆಜಲ್, ಟಾಪ್ ಬೆಜಲು, ಲೆಫ್ಟ್ ಟು ರೈಟ್ ಬೆಜಲ್ ತುಂಬ ಸಣ್ಣ ಇದೆ. ಮುಂದ್ಗಡೆಯಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ, ಒಂದು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಆಗಲೇ ಹೇಳ್ದಂಗೆ ಈ ಒಂದು ಟೆಕ್ಸ್ಚರ್ ತುಂಬ ಡಿಫ್ರೆಂಟ್ ಆಗಿದೆ, ಗ್ಲಾಸ್ ಬ್ಯಾಕು, ಸೊ ಅಷ್ಟೀಜಾಗಿ ಸ್ಕ್ರ್ಯಾಚ್ ಆಗಲ್ಲ, ಆಯಿತಾ. ಸೊ ಹಿಂದ್ಗಡೆಯಿಂದನೂ ಕೂಡ ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ. ತುಂಬ ಇಂಪ್ರೆಸ್ ಮಾಡ್ತು ನನಗೆ ಈ ಒಂದು ಫೋನ್ ಡಿಸೈನು. ಜೊತೆಗೆ ನಿಮಗೆ ಈ ಒಂದು ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ, ಮೆಟಾಲಿಕ್ ಅಲ್ಯೂಮಿನಿಯಂ ಫ್ರೇಮ್ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತದೆ. ಆಗಲೇ ಹೇಳ್ದಂಗೆ ಯಾವುದೇ 3.5mm ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಈ ಒಂದು ಫೋನಲ್ಲಿ ನೀವು 2 ಸಿಮ್ ಹಾಕ್ಬೋದು, ಎರಡು ಕೂಡ 5Gಯನ್ನು ಸಪೋರ್ಟ್ ಮಾಡುತ್ತೆ. ತುಂಬ ಒಳ್ಳೆ ವಿಷಯ ಅಂದರೆ ಇಷ್ಟಪಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತೀವಿ. ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಫೋನ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನೂ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ನಿಮಗೆ 6.55 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಈ ಅಮೋಲೆಡ್ ಡಿಸ್ಪ್ಲೇನಿದೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಜೊತೆಗೆ 240 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ನ ಸಹ ಇದು ನೀಡ್ತಾ ಇರುವಂಥದ್ದು. ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರುವಂಥದ್ದು. ಅಪ್ ಟು 1200 ನಿಟ್ಸ್ ತನಕ ಪೀಕ್ ಬ್ರೈಟ್ನೆಸ್ ನೀಡಬಲ್ಲ ಅಂತ ಕೆಪಾಸಿಟಿ ಒಂದು ಡಿಸ್ಪ್ಲೇಗೆ ಇರುವಂಥದ್ದು. ಬಿಸಿಲಿಗೆ ಹೋದ್ರಿಂದ ಸಹ ತುಂಬ ಕ್ಲಿಯರಾಗಿ ಕಾಣುತ್ತೆ, ತುಂಬ ಬ್ರೈಟಾಗಿ ಕಾಣುತ್ತೆ. ಡಿಸ್ಪ್ಲೇ ಅಂತೂ ಸೂಪರ್ ಆಗಿದೆ. ಡಿಸ್ಪ್ಲೇ ಬಗ್ಗೆ ನೀವು ತಲೆಗೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ತುಂಬ ಇಂಪ್ರೆಸ್ ಮಾಡ್ತೀವಿ ಒಂದು ಡಿಸ್ಪ್ಲೇ ಕೂಡ ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದ್ರೆ ನನಗನ್ನಿಸ್ತಂಗೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟ್ ಲಾಂಚ್ ಆಗ್ತಿರುವಂಥದ್ದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಈ ಒಂದು ರ್ಯಾಮ್ LPDDR4ನ ರ್ಯಾಮು ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 2.1ನ ಸ್ಟೋರೇಜ್. ಅಟ್ಲೀಸ್ಟ್ UFS 3.0 ನೀಡಬೇಕಾಗಿತ್ತು, 3.1 ಇಲ್ಲ ಅಂದರೂ ಅಟ್ಲೀಸ್ಟ್ 3.0 ನೀಡಬೇಕಾಗಿತ್ತು, ಅಥವಾ 2.2ನಾದರೂ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ. ಬಟ್ 2.1 ಕೂಡ ಒಂದು ಒಳ್ಳೆಯ ಸ್ಟೋರೇಜೇ, ಸೊ ಇದು ತೊಂದರೆ ಇಲ್ಲ ಅಂತ ನನಗನ್ಸುತ್ತೆ. ಇನ್ನು ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕ್ರೇಜಿ ಪ್ರೋಸರ್ಗೂ ಈ ಒಂದು ಫೋನಲ್ಲಿ. ಪ್ರೋಸರ್ ಬಗ್ಗೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಈ ಒಂದು ಫೋನಲ್ಲಿ Dimensity 1000+ ಪ್ರೋಸರ್ ಇದೆ. ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೋಸರು ಈ ಒಂದು ಪ್ರೈಸ್ ರೇಂಜಿಗೆ. 30,000 ರೂಪಾಯಿ ಪ್ರೈಸ್ ರೇಂಜಿಗೆ ಈ ಪ್ರೋಸರ್ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು. ಅಂಥದ್ದು ಬೆಂಚ್ ಮಾರ್ಕಲ್ಲಿ ನಿಮ್ಗೆ 5,30,000 30-40,000 ರೇಂಜಲ್ಲಿ ರೇಟಿಂಗನ್ನು ಕೊಡುತ್ತೆ.
ಸೊ ಇದನ್ನು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರಿಗೆ ಕಂಪೇರ್ ಮಾಡ್ತೀನಿ ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 855 ಪ್ಲಸ್ ಪ್ರೊಸೆಸರ್ಗಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ನನಗನ್ಸುತ್ತೆ. ಸೊ ತುಂಬ ಪವರ್ಫುಲ್ ಇರೋಂಥ ಪ್ರೊಸೆಸರು ಯಾವ ಗೇಮನ್ನು ಬೇಕಾದರೂ ಕಂಪ್ಲೀಟ್ ಐ ಸೆಟ್ಟಿಂಗಲ್ಲಿ ನೀವು ಆರಾಮಾಗಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕಿಗೆ ತೊಂದರೆನೇ ಆಗಲ್ಲ. ಎಂಥ ಅಪ್ಲಿಕೇಶನ್ ಬೇಕಾದರೂ ಆರಾಮಾಗಿ ಕಣ್ಣು ಮುಚ್ಕೊಂಡು ರನ್ ಮಾಡ್ಬೋದು. ಸೂಪರ್ ಪ್ರೊಸೆಸರು. ಸೊ ಇದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೇಬೇಡಿ. ತುಂಬ ಇಂಪ್ರೆಸ್ ಮಾಡ್ತು ಈ ವಿಷಯದಲ್ಲೂ ಸಹ ನನಗೆ. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದುಬಿಟ್ಟು ಸೋನಿ ಸೆನ್ಸರು 64 ಮೆಗಾಪಿಕ್ಸೆಲ್ ಸೋನಿ ಸೆನ್ಸರು, IMX 686 ಸೆನ್ಸರ್ ಆಯಿತಾ. ತುಂಬ ಒಳ್ಳೆ ಸೆನ್ಸರ್ ಇದಾಗಿರುವಂಥದ್ದು. ತುಂಬ ವೈಡ್ ಆಗಿದೆ ಮೇಯ್ನ್ ಸೆನ್ಸರು. ಸೊ ಇದು ಲೋ ಲೈಟು ಮತ್ತು ಡೇ ಲೈಟ್ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡಿದೆ. ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಕಲರ್ಸ್ ಎಲ್ಲ ಸ್ವಲ್ಪ ಎದ್ದು ತೋರಿಸುತ್ತೆ ಅಂತ ಅನ್ನಿಸ್ತು. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ಅದೇ ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟೋ ಜನಕ್ಕೆ. ಸೊ ಪರವಾಗಿಲ್ಲ, ಒಂದು ಲೆವೆಲ್ಗೆ ಆ ಫೋಟೋ ಸ್ಯಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಇನ್ನೊಂದು 8 ಮೆಗಾಪಿಕ್ಸೆಲ್ನಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ಇದು ಕೂಡ ತುಂಬ ವೈಡ್ ಆಗಿದೆ. ಒಂದು ಲೆವೆಲ್ಗೆ ಆ ಒಂದು ವೈಡ್ ಆ್ಯಂಗಲ್ ಫೋಟೋ ಕೂಡ ತುಂಬ ಒಂದು ಲೆವೆಲ್ಗೆ ಕ್ಲಿಯರ್ ಆಗಿರುವಂಥ. ಅದನ್ನು ಬಿಟ್ಟರೆ 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರು. ಇದರ ಅವಶ್ಯಕತೆ ಇಲ್ಲ ಆಯಿತಾ. ಸುಮ್ಮನೆ ಕ್ಯಾಮ್ರಾ ಜಾಸ್ತಿ ಅಂತ ತೋರಿಸ್ಕೊಡೋದಕ್ಕೆ ಫೋನ್ಗಳೆಲ್ಲ 2 ಎಕ್ಸ್ಟ್ರಾ ಸುಮ್ಮನೆ ಹಾಕ್ತಾರೆ. ನನಗನ್ನಿಸ್ದಾಗ ಮ್ಯಾಕ್ರೋ ಯಾರು ಯೂಸ್ ಮಾಡಲ್ಲ. ಮತ್ತು ಡೆಪ್ತ್ ಸೆನ್ಸರ್ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಮೇನ್ ಸೆನ್ಸರ್ನ ಬ್ಯಾಕ್ಗ್ರೌಂಡನ್ನ ಬ್ಲರ್ ಮಾಡಿಬಿಟ್ಟು ಫೋಟೋನ ತೆಗಿಬೋದು ಫೋನ್ಗಳು. ಸೊ ಸುಮ್ಮನೆ 2 ಕ್ಯಾಮ್ರಾ ಹಾಕಿರ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರದಾಗಿದೆ. ತುಂಬ ಒಳ್ಳೆ ಕ್ವಾಲಿಟಿಯ ಫೋಟೋ ಇದು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸ್ಯಾಂಪಲ್ಸ್ನ ಗಮನಿಸ್ತಾ ಇದ್ದೀರಾ, ತುಂಬ ಇಂಪ್ರೆಸ್ ಮಾಡುತ್ತೆ ನನಗೆ. ಫ್ರಂಟ್ ಕ್ಯಾಮ್ರಾ ತುಂಬ ವೈಡ್ ಆಗಿದೆ ಆಯಿತಾ. ಎಷ್ಟೋ ಸಲ ಹೆಂಗೆ ಮಾಡಿಬಿಟ್ಟಿರ್ತಾರೆ ಅಂತಂದರೆ ಎಷ್ಟೋ ಫೋನ್ಗಳಿಗೆ ಒಂದೇ ಕ್ಯಾಮ್ರಾ ಕೊಡ್ತಾರೆ, ಸ್ವಿಚ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ವೈಡಿಗೆ ನಾರ್ಮಲ್ಗೆ. ಅದರ ಅವಶ್ಯಕತೆ ಇಲ್ಲ ಆಯಿತಾ. ತುಂಬ ವೈಡ್ ಆಗಿದೆ, ವೀಡಿಯೋ ಕೂಡ ತುಂಬ ವೈಡಾಗಿ ಬರುತ್ತೆ. ಜೊತೆಗೆ ಒಂದು ಫೋನ್ನ ರೇರ್ ಕ್ಯಾಮ್ರಾ ಏನಿದೆ ಅದು 4K ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಸಾಮರ್ಥ್ಯ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಏನಿದು ಫುಲ್ HD ರೆಸಲ್ಯೂಷನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಸೊ ಓವರಾಲ್ ಫೋಟೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ನನಗೆ ಚೆನ್ನಾಗಿದೆ, ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಒಂದು ಪ್ರೈಸ್ ನನಗೆ ಪರವಾಗಿಲ್ಲ ಒಂದು ಲೆವೆಲ್ಗೆ ಆಯಿತಾ. ನೀವು ಆರಾಮಾಗಿ ಇದಕ್ಕೆ ಡಿಪೆಂಡ್ ಆಗ್ಬೋದು. ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಈ ಒಂದು ಪ್ರೆಸೆನ್ಸ್ಗೆ ಅಂತ ನನಗನ್ನಿಸ್ತು. ಆ ಫೋಟೋ ಸ್ಯಾಂಪಲ್ಸ್ನ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸರ್ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಸ್ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ಅದನ್ನು ನೋಡ್ತಾ ಇದ್ದೀರಿ ನೀವೇ, ಕ್ರೇಜಿ ಏನಲ್ಲ ಆಯಿತಾ. ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ಬಂದುಬಿಟ್ಟು ಇದು ಕೂಡ ಕ್ರೇಜಿ ಫಾಸ್ಟ್ ಆಗಿದೆ. ಸಖತ್ ಫಾಸ್ಟಾಗಿ ಈ ಒಂದು ಫೇಸ್ ಅನ್ಲಾಕನ್ನು ಮಾಡುತ್ತೆ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ಗೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ಬ್ಯಾಟ್ರಿ ಅಂತ ಅನ್ನಿಸ್ತು ನನಗೆ. ಅನಿಸ್ತಂಗೆ ಒನ್ ಡೇ ಫುಲ್ ಆರಾಮಾಗಿ ನಿಮಗೆ ಈ ಒಂದು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸುಮಾರು 7 ಗಂಟೆ ಒಂದು ಸ್ಕ್ರೀನ್ ಆನ್ ಟೈಮನ್ನು ನೀಡಬಲ್ಲಂಥ ಕೆಪಾಸಿಟಿ ಈ ಒಂದು ಬ್ಯಾಟ್ರಿಗಿರುವಂಥದ್ದು. ಇನ್ನು ಚಾರ್ಜರ್ ಬಗ್ಗೆ ಮಾತನಾಡಬೇಕಂತಂದರೆ 65 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ನೀಡಿದ್ದಾರೆ. ಇದು ಕೇವಲ 35 ನಿಮಿಷದಲ್ಲಿ ಈ ಒಂದು ಫೋನ್ನ ಕಂಪ್ಲೀಟಾಗಿ ಚಾರ್ಜ್ ಮಾಡುತ್ತೆ. 35 ನಿಮಿಷ ಅಂತಂದರೆ ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಸೂಪರ್ ಫೀಚರು. ಬ್ಯಾಟ್ರಿಯಲ್ಲಿ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಹೊರಗಡೆ ಹೋಗಬೇಕು ಅಂದರೆ ಎಲ್ಲ ಮುಖದ ಸ್ನಾನ ಮಾಡ್ಕೊ ಬರೋಷ್ಟೆಲ್ಲ ಫುಲ್ ಚಾರ್ಜ್ ಹೋಗಿರುತ್ತೆ. ಸೊ ಈ ರೀತಿ ತುಂಬ ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ NFC ಇದೆ ಆಯಿತಾ, ತುಂಬ ಒಳ್ಳೆ ವಿಷಯ. ಮತ್ತು Wi-Fi 6 ಕೂಡ ಇರುವಂಥದ್ದು. ತುಂಬ ಕಡಿಮೆ ಫೋನ್ಗಳಲ್ಲಿ ಒಂದು ಪ್ರೈಸಲ್ಲಿ Wi-Fi 6 ಮತ್ತು NFC ನೋಡೋಕ್ಕೆ ಸಿಗುತ್ತೆ ಆಯಿತಾ. ಸೊ ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಜೊತೆಗೆ ಈ ಒಂದು ಫೋನ್ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಐರೆಸ್ ಆಡಿಯೋನ ಕೂಡ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ ಕ್ವಾಲಿಟಿ ಬೆಂಕಿ ಇದೆ. ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಫೋನ್ ಆಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಿರುವಂಥ realme UI ರನ್ ಮಾಡ್ತಿರುವಂಥದ್ದು. ಸದ್ಯದಲ್ಲೇ ಒಂದು ಫೋನ್ಗೆ ಆಂಡ್ರಾಯ್ಡ್ 11 ಅಪ್ಡೇಟ್ ಬರಬಹುದು ಅಂತ ಅನಿಸುತ್ತೆ. ಇನ್ನು realme UI ಬಗ್ಗೆ ಮಾತನಾಡಬೇಕಂತಂದರೆ ಒಂದು OS ಏನಿದೆ ಒಂದು ಲೆವೆಲಿಗೆ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಕಂಪ್ಲೀಟ್ಲಿ ಎಲ್ಲ ಅಂದರೂ ಕೂಡ ಲುಕ್ ವೈಸು ತುಂಬ ಕ್ಲೀನಾಗಿದೆ ಆಯಿತಾ. ಸೊ ಗಮನಿಸ್ತಾ ಇದ್ದೀರಾ, ನಿಮ್ಗೇನಾದರೂ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಇಷ್ಟ ಆಗುತ್ತೆ ಅಂತಂದರೆ ಈ ಒಂದು ಫೋನ್ ಕೂಡ ಇಷ್ಟ ಆಗುತ್ತೆ. ನನಗೂ ಕೂಡ ಒಂದು ಲೆವೆಲಿಗೆ ಒಂದು ಫೋನು ಅದೇ ರೀಸನ್ಗೆ ಇಷ್ಟ ಆಗುವಂಥದ್ದು. ಸೊ ಕಂಪ್ಲೀಟ್ಲಿ ಒಂಥರ ಗೂಗಲ್ ನಾವು ಲಾಂಚರ್ ರೀತಿ ಇದೆ. ಸೊ ಒಂದು ಒಳ್ಳೆಯ ವಿಷಯ, ಒಂದು ಲೆವೆಲಿಗೆ ಆಲ್ಮೋಸ್ಟ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಅದರ ಕೇಳ್ಬೋದು ಈ ಒಂದು ಫೋನ್ನ 30,000 ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಅಂತೀನಿ ಈ ಒಂದು ಫೋನ್ ನೀಡ್ತಿರುವಂಥ ಸ್ಪೆಸಿಫಿಕೇಷನ್ ಒಂದು ಪ್ರೈಸ್ ರೇಂಜಿಗೆ ಇನ್ನೂ ಕಡಿಮೆಗೆ ಲಾಂಚ್ ಆದರೂ ಆಗ್ಬೋದು. ಬಟ್ ನನಗನ್ನಿಸ್ತಂಗೆ 30,000 ರೂಪಾಯಿಗಿಂತ ಜಾಸ್ತಿಗೆ ಆಗಲ್ಲ ಅಂತ ಅನ್ಕೋತೀನಿ. ಸೊ 30,000 ರೂಪಾಯಿಗೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಆಗಿದೆ. 120 Hz 120 Hz ರಿಫ್ರೆಶ್ ರೇಟು, ಅಮೋಲೆಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ, ಒಳ್ಳೆ ಪ್ರೋಸೆಸ್ ಸಿಗ್ತಾ ಇದೆ, ಮತ್ತು 8 GB ರ್ಯಾಮು ಮತ್ತು UFS 2.1 ಸ್ಟೋರೇಜು. ಜೊತೆಗೆ ಈ ಒಂದು ಫೋನ್ದಿರುವಂಥ ಕ್ಯಾಮ್ರಾ ಒಂದು ಒಳ್ಳೆಯ ಕ್ಯಾಮ್ರಾ, ಮತ್ತು ಬ್ಯಾಟ್ರಿ ಕೂಡ ಚೆನ್ನಾಗಿದೆ, ಚಾರ್ಜರ್ ಕೂಡ ಚೆನ್ನಾಗಿದೆ, ಇನ್ ಡಿಸ್ಪ್ಲೇ ಸೆನ್ಸಾರು, ಫಿಂಗರ್ ಪ್ರಿಂಟ್ ಸೆನ್ಸಾರು. ಸೊ ಓವರಾಲ್
ತುಂಬ ಒಳ್ಳೆ ಫೀಚರ್ನ ಹೊಂದಿರುವಂಥ ಫೋನ್ ಆಗಿದೆ. ಗ್ಲಾಸ್ ಬ್ಯಾಕು, ಫ್ರಂಟು ಗ್ಲಾಸ್ ಎರಡು ಕೂಡ ಅಷ್ಟು ಸ್ಕ್ರ್ಯಾಚ್ ಆಗೋಲ್ಲ. ಸೊ ತುಂಬ ಇಂಪ್ರೆಸ್ ಮಾಡ್ತು ನನಗೆ ಈ ಫೋನು. ಆರಾಮಾಗಿ 30,000 ರೂಪಾಯಿಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನನಗೆ ಅನಿಸ್ತಂಗೆ 30,000 ರೂಪಾಯಿ ಇದಕ್ಕಿಂತ ಒಳ್ಳೆ ಫೋನ್ ಸಿಗುತ್ತೆ ಅಂತ ಅನಿಸಲ್ಲ ಸದ್ಯಕ್ಕಂತೂ. ಸೊ ಈ ಪ್ರೈಸಲ್ಲಿ ನೀವೇನೋ ಒಂದು ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದರೆ ಕಣ್ಣು ಮುಚ್ಕೊಂಡು ಒಂದು ಫೋನ್ನ ಪರ್ಚೇಸ್ ಮಾಡಿ. 100% ರಿಗ್ರೆಟ್ ಮಾಡಲ್ಲ. ತುಂಬ ಸ್ಮೂತ್ ಆಗಿರುವಂಥದ್ದು. ನಾನು ಕೂಡ ಒಂದು 2 ದಿನದಿಂದ ಈ ಒಂದು ಫೋನ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಸ್ಮೂತಾಗಿ, ಎಷ್ಟು ಸ್ಮೂತ್ ಅಂದರೆ ಆ ಒಂದು 120 Hz ರಿಫ್ರೆಶ್ ರೇಟಿಗೂ ಆ ಪ್ರೊಸೆಸರ್ಗೂ ಒಳ್ಳೆ ಆಪ್ಟಿಮೈಸ್ ಮಾಡಿದ್ದಾರೆ ಆಯಿತಾ. ಸೂಪರಾಗಿದೆ. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಸೊ ಈ ಪ್ರೈಸನ್ಸ್ಗೆ ರೀಸನಬಲ್ ಆಗಿ ಇರುವಂಥದ್ದು, ಸ್ಪೆಸಿಫಿಕೇಷನ್ ವೈಸು ಚೆನ್ನಾಗಿದೆ. ಸೊ ಆರಾಮಾಗಿ ಪರ್ಚೇಸ್ ಮಾಡಿ. ಸೊ ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನೋ ಡೌಟ್ ಇದೆ ಅಂತಂದರೆ ಕೆಳಗಡೆ ಕಾಮೆಂಟ್ ಕೂಡ ಮಾಡ್ಬೋದು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.